ಯುಗಾದಿ ಹಬ್ಬ ಕಳೆದು ಏಪ್ರಿಲ್ 2026 ಯಾವ ರೀತಿ ನಮ್ಮ ಭವಿಷ್ಯ ಇದೆ, ಯಾವ ರೀತಿಯ ಗ್ರಹ ಚಲನೆ ಇದೆ, ಆರ್ಥಿಕವಾಗಿ ಹೇಗಿರುತ್ತೀವಿ, ಕುಟುಂಬದಲ್ಲಿ ಹೇಗಿರುತ್ತೆ, ಹಾಗೆ ಉದ್ಯೋಗದಲ್ಲಿ ಏನಾದರೂ ಪ್ರಗತಿ ಕಾಣ್ತೀವ, ಈ ಎಲ್ಲ ಒಂದು ಗೊಂದಲಗಳಿಗೆ ಪರಿಹಾರವನ್ನು ಇವತ್ತಿನ ಕನ್ಯಾ ರಾಶಿ ಏಪ್ರಿಲ್ 2026 ಭವಿಷ್ಯದ ಮೂಲಕ ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಈ ಸಲ ವೃತ್ತಿ ಉದ್ಯೋಗವನ್ನು ನಾವು ನೋಡ್ತಾ ಹೋದರೆ ವೃತ್ತಿಯಲ್ಲಿ ನಿಮಗೆ ಗೌರವ ಸಿಗುತ್ತೆ. ಯಾಕೆ ಅಂದರೆ ಏಪ್ರಿಲ್ನಲ್ಲಿ ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನಿಮಗೆ ಕಚೇರಿಯಲ್ಲಿ ಒಂದು ಮನ್ನಣೆ ಕೂಡ ಸಿಗುತ್ತೆ. ಇನ್ನು ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮ ಹುಡುಕೊಂಡು ಬರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಆದರೆ ರಾಶಿಯ ಅಧಿಪತಿ ಬುಧ ತಿಂಗಳ ಕೊನೆಯಲ್ಲಿ ಏಪ್ರಿಲ್ 27ರಿಂದ ಒಂದು ರೀತಿ ದಹನ ಅವಸ್ಥೆಗೆ ಒಳಗಾಗೋದ್ರಿಂದ ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೋಬೇಕಾದರೂ ಕೂಡ ಒಂದು ರೀತಿ ಯೋಚನೆ ಮಾಡಿ ತೆಗೆದುಕೊಳ್ಳೋದು ಒಳ್ಳೆಯದು. ಇನ್ನು ಧನಲಾಭದ ಯೋಗ ನಿಮಗೆ ಈ ಸಲ ತುಂಬಾ ಚೆನ್ನಾಗಿದೆ. ಯಾಕಂದರೆ 6 ಬಾರಿ ರೂಪುಗೊಳ್ಳುವಂತಹ ಏಕಾದಶ ಯೋಗ ಈ ಸಲ ಕನ್ಯಾ ರಾಶಿಗಿದೆ. ಈ ಕಾರಣದಿಂದ ಆರ್ಥಿಕವಾಗಿ ಲಾಭ ಇರುತ್ತೆ. ಹಳೆಯ ಬಾಕಿ ಬರಬೇಕಾಗಿರೋದು ಬರುತ್ತೆ. ಆದಾಯದ ಮೂಲ ಕೂಡ ಹೆಚ್ಚುತ್ತೆ. ಕುಟುಂಬದಲ್ಲಿ ಹೇಗಿದೆ ಅಂದರೆ ಶುಕ್ರ ಮತ್ತು ಮಂಗಳನ ಚಲನೆಯಿಂದ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ನೀವು ಹೊಂದ್ತೀರಾ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದಿದ್ದೆ ಆದರೆ ಅವುಗಳು ಕೂಡ ತಿಳಿಯಾಗುತ್ತೆ. ಮಕ್ಕಳಿಂದ ನಿಮಗೆ ನೆಮ್ಮದಿ ಸಿಗುತ್ತೆ. ಮಕ್ಕಳಿಗೆ ಉಡುಗೊರೆಯನ್ನು ಕೂಡ ನೀವು ಕೊಡ್ತೀರಾ. ಆರೋಗ್ಯದ ವಿಚಾರದಲ್ಲಿ 7ನೇ ಮನೆಯಲ್ಲಿರುವಂತಹ ಶನಿಯ ದೃಷ್ಟಿಯಿಂದ ಕೆಲಸದ ಒತ್ತಡ ಹಾಗೆ ಶಾರೀರಿಕ ಆಯಾಸ ಕೂಡ ಕಡಿಮೆ ಆಗುತ್ತೆ. ಇನ್ನು ಬೆನ್ನು ನೋವು ಹಾಗೆ ಕೀಲು ನೋವು ಬಾಧಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಪ್ರಮುಖ ಗ್ರಹಗತಿಗಳ ಪರಿಣಾಮ ಏನೇನಿರುತ್ತೆ ಕನ್ಯಾ ರಾಶಿಯ ಮೇಲೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಬುಧ ಏಪ್ರಿಲ್ 11ರಿಂದ ಏಪ್ರಿಲ್ 30ರವರೆಗೂ ಕೂಡ ಬುಧ ಮೀನರಾಶಿಯಲ್ಲಿ ನೀಚನಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ತಾವು ಮಾತನಾಡುವಾಗ ತಪ್ಪು ತಿಳುವಳಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಗುರುಬಲ 10ನೇ ಮನೆಯಲ್ಲಿ ಗುರು ವೃತ್ತಿಪರ ಕೌಶಲ್ಯವನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತಾರೆ. ಇದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಬೇಕು. ಹಾಗೆ ಕನ್ಯಾ ರಾಶಿಯವರಿಗೆ 3 ದಿನ ಈ ಒಂದು ತಿಂಗಳು ಅದೃಷ್ಟಶಾಲಿ ಅಂತ ಹೇಳಿದೆ. ಅದು ಯಾವಾಗ ಅಂತ ನೋಡೋದಾದರೆ ಏಪ್ರಿಲ್ 5 ಚಂದ್ರ ರಾಶಿಯಲ್ಲಿ ಇರ್ತಾನೆ. ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸೂರ್ಯ ಮತ್ತು ಮಂಗಳನ ದೃಷ್ಟಿಯೂ ಕೂಡ ಬರೋದ್ರಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಈ ಒಂದು ದಿನ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಇದೆಯಲ್ಲ ಅದು ದೀರ್ಘಕಾಲದ ಒಂದು ಲಾಭವನ್ನು ನಿಮಗೆ ನೀಡುತ್ತೆ. ಇನ್ನು ಏಪ್ರಿಲ್ 14 ಮೇಷರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಸೂರ್ಯ ಮತ್ತು ಗುರುವಿನ ಸಕಾರಾತ್ಮಕ ಕೋನ ನಿಮ್ಮ ರಾಶಿಯಲ್ಲಿರೋದ್ರಿಂದ ಆರ್ಥಿಕವಾಗಿ ಬಹಳ ಶುಭ ಆಗುತ್ತೆ. ಸಾಮಾಜಿಕ ಗೌರವ ಕೂಡ ಮಾತಿಗೆ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿನೇ ಸಿಗುತ್ತೆ. ಇನ್ನು ಏಪ್ರಿಲ್ 22 ಈ ದಿನವೂ ಕೂಡ ನಿಮಗೆ ಶುಭ. ಯಾಕೆ ಅಂದರೆ ಬುಧ ಈ ದಿನ ಬಲಿಷ್ಠನಾಗಿರ್ತಾನೆ. ಹಾಗೆ ಚಂದ್ರನೊಂದಿಗೆ ಇರೋದ್ರಿಂದ ಶುಭ ಯೋಗ ಕೂಡ ನಿರ್ಮಿಸ್ತಾನೆ. ಮಾಧ್ಯಮ ಕ್ಷೇತ್ರದಲ್ಲಿ ನೀವೇನಾದರೂ ಇದ್ದಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು. ಒಟ್ಟಾರೆ ಹೇಳೋದಾದರೆ ಕನ್ಯಾ ರಾಶಿ ಏಪ್ರಿಲ್ 2026 ಏನಿದೆ ತುಂಬ ಅದ್ಭುತವಾಗಿದೆ. ಆ ಒಂದು 3 ದಿನಗಳು ನೀವು ಶಿಸ್ತಾಗಿ ಪಾಲಿಸಿದ್ದೇ ಆದರೆ ನಿಮ್ಮ ವ್ಯವಹಾರಗಳನ್ನು ಒಂದು ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೇ ಆದರೆ ಖಂಡಿತ ಈ ದಿನಗಳಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಇನ್ನು ಯಾವ್ಯಾವ ದಿನಗಳು ಅದೃಷ್ಟ ಅನ್ನುವಂಥದ್ದನ್ನು ನಾನು ಹೇಳಿದೆ. ಬರುವಂತಹ ಯೋಗವನ್ನು ಉಪಯೋಗಿಸ್ಕೊಳ್ಳಿ. ಮಾತಿನ ಮೇಲೆ ಹಿಡಿತಾ ಇರಲಿ, ಆರೋಗ್ಯದ ಮೇಲೆ ನಿಮಗೆ ಒಂದು ರೀತಿ ಗಮನವನ್ನು ಹರಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೊನೆಯದಾಗಿ ನಿಮ್ಮದು ಯಾವ ರಾಶಿ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದರೆ ಇಷ್ಟು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೆ, ಇನ್ಮೇಲಾದರೂ ನಾನು ಒಳ್ಳೆಯದಾಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರೋದಾದರೆ ಈ ಒಂದು ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಒಂದು ಗ್ರಹಗತಿ ಯೂಟ್ಯೂಬ್ ಚಾನಲನ್ನು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ ವಿಡಿಯೋಗಳನ್ನು ನೀವು ಶೇರ್ ಮಾಡಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ಮುಂದಿನ ಒಂದು ಕಂಟೆಂಟ್ಗಳಿಗೆ ನಮಗೆ ಸ್ಫೂರ್ತಿಯನ್ನು ನೀಡಿ. ಇದು ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ.